ಮಾದಕ ದ್ರವ್ಯ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಪೊಲೀಸ್ ಇಲಾಖೆಯಿಂದ ಜನಜಾಗೃತಿ ಕಾರ್ಯಕ್ರಮ. ಬಸವಕಲ್ಯಾಣ ನಗರದಲ್ಲಿ ಇಂದು ಗುರುವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ತಂಬಾಕು ಮತ್ತು ಮಾದಕ ವಸ್ತುಗಳ ಸೇವನೆ ನಿಷೇಧ ಜಾಗೃತಿ ಅಭಿಯಾನ ಜರುಗಿತು. ಬಸವಕಲ್ಯಾಣ ನಗರದ ಗಾಂಧಿ ವೃತ್ತದಿಂದ ಮುಖ್ಯ ರಸ್ತೆಯ ಮಾರ್ಗವಾಗಿ ನಗರದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ನಗರದ ತಿರುಪ್ರಾಂತ್ನಲ್ಲಿರುವ ಮಡಿವಾಳ ವೃತ್ತದವರೆಗೆ ಬೈಕ್ ರ್ಯಾಲಿ ಮೂಲಕ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಾದಕ ದ್ರವ್ಯ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಜನಜಾಗೃತಿ ಮೂಡಿಸಿದರು. ಅಭಿಯಾನದಲ್ಲಿ ಭಾಗವಹಿಸಿದ ಬಸವಕಲ್ಯಾಣ ಸಿಪಿ ಅಲಿ ಸಾಬ್ ಮಾತನಾಡಿ, ಮಾದಕ ದ್ರವ್ಯ ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಮಾದಕ ವಸ್ತುಗಳಾದ ಗಾಂಜಾ, ಸಿಗರೇಟು ಸೇರಿದಂತೆ ಇತರ ಮಾದಕ ವಸ್ತುಗಳು ಹಾಗೂ ಮಾದಕ ದ್ರವ್ಯಗಳ ಸೇವನೆ ಹಾಗೂ ಸಾಗಾಟ ಮತ್ತು ಮಾರಾಟ ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಕಲಿಯುವ ಹಂತದಲ್ಲಿ ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾಗದೆ ಓದಿನ ಕಡೆಗೆ ಗಮನ ಕೊಡಬೇಕು ಎಂದು ಸಿಪಿ ಅಲಿ ಸಾಬ್ ತಿಳಿಸಿದರು. ನಗರ ಠಾಣೆ ಪಿಎಸ್ಐ ಅಂಬರೀಶ್ ವಾಗ್ಮಡೆ ಮಾತನಾಡಿ, ವಿದ್ಯಾರ್ಥಿಗಳು ಹಾಗೂ ಯುವಕರು ಮಾದಕ ವಸ್ತುಗಳ ವ್ಯಸನಿಗಳಾಗದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಸವಕಲ್ಯಾಣ ಸಂಚಾರಿ ಠಾಣೆ ಪಿಎಸ್ಐ ಸಿದ್ದೇಶ್ವರ, ಕ್ರೈಂ ವಿಭಾಗದ ಪಿಎಸ್ಐ ಸುಜಾತಾ ಕುನಾಳೆ, ನಗರ ಠಾಣೆ ಕ್ರೈಂ ವಿಭಾಗದ ಪಿಎಸ್ಐ ಸುರೇಶ್ ಹಜರ್ಗಿ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪ್ರಮುಖರು, ಗಣ್ಯರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇಷ್ಟು ಮಾತ್ರ ನಾವು ನೋಡಿದ್ದೀವಿ. ಈ ಮಾದಕ ದ್ರವ್ಯದ ಲೀಸ್ಟ್ ಅನ್ನು ನೋಡಿದಾಗ ಬಹಳಷ್ಟು ದೊಡ್ಡ ಪ್ರಮಾಣದ ಲೀಸ್ಟ್ ಇದೆ. ಅದರ ನಂತರ ನಿಮಗೆ ನಾವು ಮತ್ತೆ ಕಾಲೇಜಿಗೆ ಬಂದು ಅದರ ಬಗ್ಗೆ ತಿಳಿಸ್ತೀವಿ. ಅದರಲ್ಲಿ ಬಹಳಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ. ಬೇರೆ ಬೇರೆ ವಿವಿಧ ರೀತಿಯ ಮಾದಕ ಪದಾರ್ಥಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಇಲ್ಲಿ ನಾವು ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ, ಅಲ್ಲಿ ನಿಮ್ಮ ಕಾಲೇಜಿಗೆ ಬಂದು ನಾವು ತಿಳಿಸ್ತೀವಿ. ಅದರಲ್ಲಿ ನಮ್ಮ ಒಂದು ಬೀದರ್ ಜಿಲ್ಲೆಯಲ್ಲಿ ಈ ಗಾಂಜಾ ಅಂತಕ್ಕಂತಹ ಒಂದು ಮಾದಕ ದ್ರವ್ಯ ಇದೆ. ಆಲ್ಮೋಸ್ಟ್ ಆಲ್ ತಮ್ಮ ಬಾಯಿಗೆ ಬರ್ತದೆ. ಇಲ್ಲಿ ಗಾಂಜಾ ಹೋಗ್ತಿರ್ತದೆ ಸರ್, ಗಾಂಜಾ ಸಿಕ್ತು. ಅಲ್ಲಿ ಮೊನ್ನೆ ನಮ್ಮ ಅಂಬರೀಶ್ ಅವರು ಇಲ್ಲೊಂದು 2 kg ಗಾಂಜಾ ಹಿಡಿದ್ರು. ನಾಗೇಂದ್ರ ಅಂದ್ಕೊಂಡು PS ಅವರು ಇಲ್ಲಿ ರಾಜೇಶ್ವರ ಹತ್ರ ಒಂದು ಕಾರ್ ಒಳಗಡೆ ಸುಮಾರು 2 kg ಪಾಕೆಟ್, ತಮಗೆಲ್ಲ ಗೊತ್ತಿರಬೇಕು, ಸುಮಾರು ಒಂದು 28-30 ಪಾಕೆಟ್ ಗಾಂಜಾದ ಪಾಕೆಟ್ ಬೇರೆ ರಾಜ್ಯದಿಂದ ಹಾದು ನಮ್ಮ ಜಿಲ್ಲೆಯ ಮುಖಾಂತರ ಹಾದು ಬೇರೆ ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗ್ತಾ ಇದ್ರು. ಸೊ ಅದು ಗಾಂಜಾ ಅಂತಕ್ಕಂಥದ್ದು ಒಂದು ಅಮಲಿನ ಪದಾರ್ಥ. ಆ ಒಂದು ಗಾಂಜಾದಂತಹ ಒಂದು ಅಮಲು ಹೆಂಗಿದೆ ಅಂತಂದ್ರೆ, ಸ್ವಲ್ಪ ಗಾಂಜಾ ತಗೊಂಡು ಒಳಗಡೆ ನಾವು ಕನ್ಸ್ಯೂಮ್ ಮಾಡಿಬಿಟ್ರೆ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ತಾವು ಏನು ಕಾರ್ಯ ಮಾಡ್ತೀರಿ, ಏನು ಕೆಲಸ ಮಾಡ್ತೀರಿ ಅದು ಅನ್ನೋದೇ ಗೊತ್ತಾಗಲ್ಲ. ಅಷ್ಟೊಂದು ಏನು ನಶೆ ಭರಿತವಾಗಿರ್ತಕ್ಕಂತಹ ವಸ್ತು ಅದು. ಸೊ ಆ ತರಹ ಅಂತಹ ವಸ್ತುಗಳನ್ನು ತಗೊಂಡಾಗ ಇವತ್ತು ನಾಳೆ ಬಹಳಷ್ಟು ಕ್ರೈಮ್ಗಳು ಆಗ್ತಾ ಇದಾವೆ. ಬಹಳಷ್ಟು ಕ್ರೈಮ್ಗಳು. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿ, ಅಂತಹ ಒಂದು ಮಾದಕ ದ್ರವ್ಯವನ್ನು ನಾವು ಸೇವನೆ ಮಾಡಿ ನಾವು ಮೋಟಾರ್ ಸೈಕಲ್ ಆಗಲಿ ಅಥವಾ ಬೇರೆ ಬೇರೆ ವಾಹನಗಳನ್ನು ಚಲಾಯಿಸಿದಾಗ ನಾವು ಯಾರಿಗೆ ಹೋಗಿ ಟಕ್ಕರ್ ಹೊಡೆದ್ವಿ, ಯಾರಿಗೆ ಹೋಗಿ ಸಾಯಿಸಿದ್ವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಇಂತೆಂಥ ಅಫೆನ್ಸ್ಗಳು ಆಗ್ತವೆ. ಇವತ್ತು ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ ಬಹಳಷ್ಟು ಏನಪ್ಪಾ ಅಂದ್ರೆ ಅಫೆನ್ಸ್ಗಳು ಆಗ್ತಾ ಇದಾವೆ. ಕಲ್ಯಾಣ ನಗರ ಪೊಲೀಸ್ ಠಾಣೆ ವತಿಯಿಂದ ಹಾಗೂ ಬಸವ ಕಲ್ಯಾಣ ಇವತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ನಾವು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆ ವತಿಯಿಂದ ಗಾಂಧಿ ಚೌಕ್ ಪೊಲೀಸ್ ಚೌಕದಿಂದ ಮಡಿವಾಳ ವೃತ್ತದವರೆಗೂ ಬೈಕ್ ರ್ಯಾಲಿ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಮಾದಕ ದ್ರವ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.